ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ತುಂಬ ಜನಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿರುತ್ತೆ ಅದು ಸಿಗ್ತಾ ಇರಲ್ಲ. ನೋ ಕಾಪಿರೈಟ್ ಫ್ರೀ ಬ್ಯಾಕ್ಗ್ರೌಂಡ್ ಸಿಗ್ತಾ ಇರಲ್ಲ. ಬೈ ಚಾನ್ಸ್ ನೀವು ಎಲ್ಲಿಂದ ಆದ್ರೂ ಡೌನ್ಲೋಡ್ ಮಾಡಿ ನೀವು ಮ್ಯೂಸಿಕ್ ಹಾಕಿದರೆ ಅದಕ್ಕೆ ಏನು ಬರುತ್ತೆ? ಕಾಪಿರೈಟ್ ಅಂತ ಕೊಟ್ಬಿಡ್ತಾರೆ ಯೂಟ್ಯೂಬ್ ಅವರಿಂದ. ಸೊ ನಮಗೆ ಕಾಪಿರೈಟ್ ಬರಬಾರ್ದು. ಸೊ ನಾವು ಮ್ಯೂಸಿಕ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ನಾನು ಇವತ್ತು 2 ಕಡೆ ಹೇಳ್ತೀನಿ. ನೀವು ಎಲ್ಲಿಂದ ಮ್ಯೂಸಿಕ್ನ ಡೌನ್ಲೋಡ್ ಮಾಡೋದಂತ ನಿಮಗೆ ಲೈಫ್ ಟೈಮಿಗೆ ಬಂದುಬಿಟ್ಟು ಕಾಪಿರೈಟ್ ಅಂತೂ ಬರೋದೇ ಇಲ್ಲ, ಓಕೆನಾ? ಸೊ ನಾನು ಹೇಳೋ ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡಿ. ಆ್ಯಂಡ್ ಎಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು. ಆ್ಯಂಡ್ ನೀವು ಕಾರ್ಟೂನ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಕಾರ್ಟೂನ್ ವೀಡಿಯೋಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ? ಲೈಕ್ ನೀವು ಸೌಂಡ್ ಎಫೆಕ್ಟ್ಸ್ ಏನಾದರೂ ಬೇಕಂದರೆ, ಲೈಕ್ ತುಂಬ ಜನ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕ್ತಾರಲ್ಲ, ಲೈಕ್ ಮೇಮ್ಸಿಗೆ ಸೌಂಡ್ ಎಫೆಕ್ಟು ಆ್ಯಂಡ್ ರೋಸ್ಟಿಂಗ್ ಚಾನಲ್ಗೆ ಸೌಂಡ್ ಎಫೆಕ್ಟ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ಎಫೆಕ್ಟ್ದು ಏನು ಮ್ಯೂಸಿಕ್ ಇರುತ್ತೆ, ಮ್ಯೂಸಿಕ್ ಅಲ್ಲ ಸೌಂಡ್ ಎಫೆಕ್ಟ್ಸು, ಆ ಎಫೆಕ್ಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ನಿಮಗೆ ಡೌನ್ಲೋಡ್ ಮಾಡಿದರೆ. ಬಟ್ ನಮಗೆ ಏನು ಕಾಪಿರೈಟ್ ಇರುತ್ತೆ, ಏನು ಕಾಪಿರೈಟು ಬರಬಾರ್ದು, ಓಕೆನಾ? ಕಾಪಿರೈಟ್ ಬರಬಾರ್ದು, ಲೈಫ್ ಟೈಮಿಗೆ ಬರಬಾರ್ದು. ನಂದು ಮ್ಯೂಸಿಕ್ಕು ಬೇಕು ನನಗೆ. ಆ್ಯಂಡ್ ತುಂಬ ಜನ ವ್ಲಾಗರ್ಸು ಇರ್ತೀರ, ಅವ್ರಿಗೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದಕ್ಕೆ ಇಷ್ಟ ಇರುತ್ತೆ. ಆ್ಯಂಡ್ ತುಂಬ ಜನ ಮ್ಯೂಸಿಕ್ನ ಸರ್ಚ್ ಮಾಡ್ತಾ ಇರ್ತೀರ, ಎಲ್ಲಿ ಹಾಕೋದು, ನೋ ಕಾಪಿರೈಟ್ ಮ್ಯೂಸಿಕ್ ಎಲ್ಲಿ ಹಾಕೋದು, ಎಲ್ಲಿ ಸಿಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ, ಓಕೆನಾ? ಅದಾದಮೇಲೆ ಆ್ಯಂಡ್ ತುಂಬ ಜನಕ್ಕೆ ಕಾಪಿರೈಟ್ ಫ್ರೀ ವೀಡಿಯೋಸ್ಗಳು ಬೇಕಿರುತ್ತೆ, ಓಕೆನಾ? ತುಂಬ ಜನ ಈಗ ಮೋಟಿವೇಶ್ನಲ್ ಚಾನಲ್ ಏನಾದರೂ ಮಾಡ್ತಾಯಿದ್ರೆ ಅವ್ರಿಗೆ ವೀಡಿಯೋಸ್ಗಳು ಬೇಕಾಗುತ್ತೆ, ಓಕೆನಾ? ಸೊ ಕಾಪಿರೈಟ್ ಫ್ರೀ ವೀಡಿಯೋಸ್ಗಳು ನಾವು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು? ಯೂಟ್ಯೂಬ್ಗೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೂ ತುಂಬ ಜನ ಏನು ಕ್ವಶನ್ ಮಾಡ್ತೀರಾ ಅಂದರೆ ನನ್ನ ಕಾಮೆಂಟಲ್ಲಿ ಬಂದುಬಿಟ್ಟು ವಾಚ್ ಟೈಮ್ ಬಂದುಬಿಟ್ಟು ನನ್ನದು ತುಂಬ ಕಮ್ಮಿ ಆಗ್ತಾಯಿದೆ, ಏನಕ್ಕೆ ಕಮ್ಮಿ ಆಗ್ತಾಯಿದೆ? ಆ್ಯಂಡ್ ನಮ್ಮದು ಫುಲ್ ಏನು ವಾಚ್ ಟೈಮ್ ಇದೆ ನಮ್ಮದು ಎಲ್ಲ ಕೌಂಟ್ ಆಗಿರುತ್ತಲ್ಲ, ಈಗ ಟೋಟಲ್ ವಾಚ್ ಟೈಮ್ ಎಲ್ಲಿ ನಾವು ನೋಡಬೇಕು ಅಂತಲೂ ತುಂಬ ಜನ ಕ್ವಶನ್ನ ಕೇಳಿದ್ದೀರಾ. ಸೊ ಆ ಡೌಟ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವೀಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಅಂತ, ಓಕೆನಾ? ಸೊ ನಂದು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ನ ಮಾಡ್ಕೋತೀನಿ, ಓಕೆನಾ? ಸೊ ಮ್ಯೂಸಿಕ್ ನಿಮಗೆ ಎಲ್ಲಿ ಸಿಗುತ್ತೆ? ಯೂಟ್ಯೂಬ್ಗೆ, ಓಕೆನಾ? ಸೊ ನಿಮ್ಮ ಯೂಟ್ಯೂಬ್ಗೆ ನಾವು ಕಾಪಿರೈಟ್ ಮ್ಯೂಸಿಕ್ಕು ಲೈಫ್ ಟೈಮ್ ಬರಬಾರ್ದಂದ್ರೆ ಸಿಂಪಲಿ ಎಲ್ಲರ ಹತ್ರ ಕ್ರೋಮ್ ಬ್ರೌಸರ್ ಏನು ಅಪ್ಲಿಕೇಶನ್ ಇರುತ್ತೆ ಅದು ಇದ್ದೇ ಇರುತ್ತೆ ಎಲ್ಲರ ಹತ್ರ, ಓಕೆನಾ? ಸೊ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ studio.youtube.com ಅಂತ ಟೈಪ್ ಮಾಡಿ, ಓಕೆನಾ? ಸ್ವಲ್ಪನೂ ಸ್ಪೇಸ್ ಕೊಡಿದೆ ಈ ಥರ. ಬೈ ಚಾನ್ಸ್ ನಿಮಗೆ ಟೈಪ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ನಾನು ಈ ಥರ ಟೈಪ್ ಮಾಡಿಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸಿರ್ತೀನಿ, ನೀವು ಕಾಪಿ ಪೇಸ್ಟ್ನ ಮಾಡ್ಕೋಬೋದು ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಬಾಕ್ಸಲ್ಲಿ, ಓಕೆನಾ? ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದರೆ ನಮ್ಮದು ಡೆಸ್ಕ್ಟಾಪ್ ಸೈಟ್ ಏನಿದೆ ಅದು ಓಪನ್ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಗೈಸ್, ಮ್ಯೂಸಿಕ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಒಂದು ಇದ್ರ ಪಕ್ಕದಲ್ಲಿ ಕೆಳಗಡೆ ಮ್ಯೂಸಿಕ್, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಮ್ಯೂಸಿಕ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ಓಕೆನಾ? ಸೊ ನಿಮಗೆ ಕಾರ್ಟೂನ್ ವೀಡಿಯೋಗೆ ಮ್ಯೂಸಿಕ್ ಏನಾದರೂ ಬೇಕಂದರೆ ಏನಂತ ಸರ್ಚ್ ಮಾಡಬೇಕಿಲ್ಲಿ ತುಂಬ ಮ್ಯೂಸಿಕ್ ಇದೆ. ನಿಮಗೆ ಕೇಳಿ ನೋಡಿ ನಿಮಗೆ ಯಾವೆಲ್ಲ ಮ್ಯೂಸಿಕ್ ಇಷ್ಟ ಆಗುತ್ತೆ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಇಲ್ಲಿ ಸರ್ಚ್ ಫಿಲ್ಟರ್ ಲೈಬ್ರರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾರ್ಟೂನ್ ಅಂತ ಹಾಕಿ, ಓಕೆನಾ? ಕಾರ್ಟೂನ್ ಟೈಪ್ಗೆ ನಿಮಗೆ ಏನಾದರೂ ಮ್ಯೂಸಿಕ್ ಬೇಕಂದರೆ ಕಾರ್ಟೂನ್ ಅಂತ ಹಾಕಿ, ಓಕೆನಾ? ಕಾರ್ಟೂನ್ ಅಂತ ಹಾಕಿದ್ರೆ ನೋಡಿ ನಿಮಗೆ ತುಂಬ ಬಂದುಬಿಟ್ಟು ಕಾರ್ಟೂನ್ದು ಮ್ಯೂಸಿಕ್ ಸಿಕ್ಬಿಡುತ್ತೆ. ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ ಗೈಸ್? ಇಲ್ಲಿ ಡೌನ್ಲೋಡ್ ಮಾಡೋದು ಹೆಂಗಂದರೆ ಸಿಂಪಲ್ಲಿ ಇಲ್ಲಿ ನೀವು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡ್ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಅ ಸೆಕೆಂಡ್ಸಲ್ಲಿ ಇಲ್ಲಿ ಡೌನ್ಲೋಡ್ ಆಗೇ ಹೋಯ್ತು ನೋಡಿ. ಇಲ್ಲಿ ಡೌನ್ಲೋಡ್ ಫೈಲ್ ಡೌನ್ಲೋಡೆಡ್ ಅಂತ ಇದೆಯಲ್ಲ, ಸೊ ಡೌನ್ಲೋಡ್ ಆಗಿಬಿಡುತ್ತೆ. ಇಷ್ಟೇ ನೀವು ಮಾಡಬೇಕಾಗಿರೋದು ಕೆಲಸ. ನಿಮಗೆ ಏನು ಇಲ್ಲಿ ಒಳ್ಳೆ ಮ್ಯೂಸಿಕ್ಗಳನ್ನ ಹುಡುಕಬೇಕು, ಓಕೆನಾ? ಸೊ ಇಲ್ಲಿ ಸೌಂಡ್ ಎಫೆಕ್ಟು, ಇಲ್ಲಿ ಸರ್ಚ್ ಫಿಲ್ಟರ್ ಅಂತ ಇದೆಯಲ್ಲ, ಇಲ್ಲಿ ಟ್ರ್ಯಾಕ್ ಟೈಟಲ್ಲು ಮತ್ತು ಮೂಡು, ಆರ್ಟಿಸ್ಟ್ ನೇಮು ಎಲ್ಲ ಇರುತ್ತೆ. ನಿಮಗೆ ನಿಮ್ಮ ಮೂಡ್ ಅಕಾರ್ಡಿಂಗ್ ಬೇಕಿದ್ದರೆ ಮೂಡ್ ಅಕಾರ್ಡಿಂಗ್ ಬೇಕಂದರೆ ಲೈಕ್ ಹ್ಯಾಪಿ ಕೊಡೋಣ, ಇಲ್ಲ ಇನ್ಸ್ಪಿರೇಷನಲ್ ಅಂತ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಅದನ್ನು ಅಪ್ಲೈ ಮಾಡಿಕೊಂಡ್ರೆ ನೋಡಿ ಇಲ್ಲಿ ನಿಮಗೆ ಅದ್ರ ಟೈಪು ಮ್ಯೂಸಿಕ್ ಏನಿದೆ ಇಲ್ಲಿ ಸಿಕ್ಬಿಡುತ್ತೆ. ಕೇಳಿ ನೋಡಿ ಒಂದು ಸಲ. ತುಂಬ ಮ್ಯೂಸಿಕ್ ಇದೆ. ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ನ ನೀವು ಈಸಿಲಿ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ನಿಮಗೆ ಇದೆ, ಸೌಂಡ್ ಎಫೆಕ್ಟ್ದು. ಸೌಂಡ್ ಎಫೆಕ್ಟ್ ಬಂದುಬಿಟ್ಟು ಲೈಕ್ ನೀವು ರೋಸ್ಟಿಂಗ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ, ಲೈಕ್ ವೀಡಿಯೋದಲ್ಲಿ ಸೌಂಡ್ ಎಫೆಕ್ಟ್ ಏನಾದರೂ ಆ್ಯಡ್ ಮಾಡ್ತಾಯಿದ್ರೆ
ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ತುಂಬ ಸೌಂಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ನೋಡಿ, ಓಕೆನಾ. ಕಿಡ್ಸ್ ಪ್ಲೇಯಿಂಗು, ನಿಮಗೆ ಯಾವ ಥರ ಸೌಂಡ್ ಎಫೆಕ್ಟ್ ಬೇಕೋ ಆ ಸೌಂಡ್ ಎಫೆಕ್ಟ್ನ ನೀವು ಇಲ್ಲಿಂದ ಈಸಿಲಿ ಡೌನ್ಲೋಡ್ನ ಮಾಡ್ಕೋಬಹುದು. ಆ್ಯಂಡ್ ಡ್ಯೂರೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಷ್ಟೊತ್ತು ಎಷ್ಟೊತ್ತವರೆಗೂ ಅದು ಪ್ಲೇ ಆಗುತ್ತಂತ. ನೀವು ಈಸಿಲಿ ಇಲ್ಲಿಂದ ಕೂಡ ನೀವು ಸೌಂಡ್ ಎಫೆಕ್ಟ್ನ ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಮ್ಯೂಸಿಕ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ಗೊತ್ತಾಯ್ತಲ್ಲ ಇಲ್ಲಿಂದ ಮ್ಯೂಸಿಕ್ ಫೈಂಡ್ ಮಾಡೋದು, ಯಾವ ಥರ ಡೌನ್ಲೋಡ್ ಮಾಡೋದಂತ. ಇದಾದಮೇಲೆ ಆ್ಯಂಡ್ ತುಂಬ ಜನ ಇನ್ನೊಂದು ಕಡೆ ನಾನು ನಿಮಗೆ ತೋರಿಸ್ತೀನಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡೋದು. ಯೂಟ್ಯೂಬೇ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ NCS ಮ್ಯೂಸಿಕ್ ಅಂತ, ಓಕೆನಾ. ಇಲ್ಲಿ ಬರ್ತಾ ಇದೆಯಲ್ಲ ಇದು, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ NCSದು ಮ್ಯೂಸಿಕ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇದು ಬಂದುಬಿಟ್ಟು ಯೂಟ್ಯೂಬ್ದೇ ಒಂದು ಅಫಿಷಿಯಲ್ ಚಾನಲ್ಲು, ಓಕೆನಾ. ಇಲ್ಲಿ ಬಂದುಬಿಟ್ಟು ನಿಮಗೆ ಎಲ್ಲ ಮ್ಯೂಸಿಕ್ ಏನಿರುತ್ತೆ ಎಲ್ಲ ಬಂದುಬಿಟ್ಟು ನೋ ಕಾಪಿರೈಟ್. ನೀವು ಇಲ್ಲಿಂದ ತೆಗೆದು ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ಗೆ ಲೈವ್ ವೀಡಿಯೋಸ್ಗಳಿಗೆ ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ, ಯಾಕಂದರೆ ಇದು ಯೂಟ್ಯೂಬ್ದೇ ಅಫಿಷಿಯಲ್ ಚಾನಲ್ಲು. ಆ್ಯಂಡ್ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇವೆಲ್ಲ ಇವರು ಏನಿದೆ ಲೈಸೆನ್ಸ್ ಕೊಟ್ಟಿದ್ದಾರೆ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ. ಸೊ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ತುಂಬ ಇದೆ, ನೀವು ಇದು ಪಾಪ್ಯುಲರ್ ಮ್ಯೂಸಿಕ್ ಇದು ಕೇಳಿರ್ಬೇಕು, ನೀವು ನಿಮ್ಮ ವೀಡಿಯೋಸಲ್ಲಿ ಯೂಸ್ ಮಾಡ್ಬೋದು, ಓಕೆನಾ. ಆ್ಯಂಡ್ ನಿಮಗೆ ಈಗ ತುಂಬ ಮ್ಯೂಸಿಕ್ ಇದೆ ಈ ಚಾನಲಲ್ಲಿ, 1800 ಎಷ್ಟೋ ಮ್ಯೂಸಿಕ್ ಇದೆ. ಸೊ ನಿಮ್ಮ ಮೂಡ್ ಅಕಾರ್ಡಿಂಗ್ ಮ್ಯೂಸಿಕ್ ಬೇಕಂದರೆ ಸಿಂಪಲಿ ನೀವು ಈಗ ಲೈಕ್ ಸ್ಯಾಡ್ ಅಂತಲೇ ಹಾಕಿ, ಓಕೆನಾ. ಸ್ಯಾಡ್ ಮ್ಯೂಸಿಕ್ NCS ಅಂತ ಹಾಕಿ, NCS ಅಂತ, ಓಕೆನಾ. ಸ್ಯಾಡ್ ಮ್ಯೂಸಿಕ್ NCS. ಸೊ ಹಂಗೆ ಹಾಕಿದರೆ ನಿಮಗೆ ಇಲ್ಲಿ ಸ್ಯಾಡ್ ಮ್ಯೂಸಿಕ್ NCS ಸಿಕ್ಬಿಡುತ್ತೆ. ಈ ಸ್ಯಾಡ್ದೇ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದಾರೆ ಇವರು, ಓಕೆನಾ. ಸೊ ನೋಡಿ, ಈಸಿಲಿ ನಿಮಗೆ ಯಾವುದು ಬೇಕಿದ್ರಲ್ಲಿ ಅದು ಈಸಿಲಿ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಹಾಗೈಸ್ ತುಂಬ ಜನಕ್ಕೆ ನಾನು ಇಲ್ಲಿ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬ್ ಅದು ಸ್ಟ್ರೈಕ್ ಕೊಟ್ಬಿಡ್ತಾರೆ ನಾನು ಹೇಳ್ಕೊಟ್ಬಿಟ್ರೆ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ, ಓಕೆನಾ ಗೈಸ್. ಸೊ ಇದು ಡೌನ್ಲೋಡ್ ಮಾಡೋದು ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ನೀವು ಲಿಂಕ್ ಏನಾದರೂ ಕಾಪಿ ಮಾಡಿಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಬೇಕಿದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದಂತ, ಓಕೆನಾ ಗೈಸ್. ಇದಾಯಿತು ನಮ್ಮದು ಮ್ಯೂಸಿಕ್ ಯಾವ ಥರ ಡೌನ್ಲೋಡ್ ಮಾಡೋದು, ಎಲ್ಲಿ ಡೌನ್ಲೋಡ್ ಮಾಡೋದು, ಕಾಪಿರೈಟ್ ಬರಬಾರ್ದಂದರೆ ಲೈಫ್ ಟೈಮಿಗೆ, ಓಕೆನಾ. ಅದಾದಮೇಲೆ ಈಗ ನಮಗೆ ವೀಡಿಯೋಸ್ಗಳು ಬೇಕು. ಈಗ ತುಂಬ ಜನ ಏನು ಮಾಡ್ತೀರಾ, ವೀಡಿಯೋಸ್ಗಳು ಮಾಡ್ತಿರ್ತೀರ, ಓಕೆನಾ. ಲೈಕ್ ತುಂಬ ಜನ ಲೈಕ್ ಮೋಟಿವೇಶ್ನಲ್ಲು ಆ ಥರ ಎಲ್ಲ ಮಾಡ್ತಿರ್ತೀರ, ಅವ್ರಿಗೆ ವೀಡಿಯೋಸ್ಗಳು ಬೇಕಾಗಿರುತ್ತೆ, ಕಾಪಿರೈಟ್ ಫ್ರೀ ವೀಡಿಯೋಸ್ಗಳು ಅವರ ವೀಡಿಯೋಗೆ ಯೂಸ್ ಮಾಡೋದಕ್ಕೆ. ಸೊ ಎಲ್ಲಿ ಸಿಗುತ್ತೆ, ಸಿಂಪಲ್ಲಿ ನೀವು ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿಕ್ಸಾಬೇ ಅಂತ ಟೈಪ್ ಮಾಡಿ, ಓಕೆನಾ. ಸೊ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ, ಪಿಕ್ಸಾಬೇ ಅಂತ ಟೈಪ್ ಮಾಡಿ, ಓಕೆನಾ. ಪಿಕ್ಸಾಬೇ ಅಂತ ಟೈಪ್ ಮಾಡಿದರೆ ಅಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟು ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 3 ಲೈನ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಫೋಟೋಸ್ ಇದೆ, ಇದು ಯಾವುದು ನಮಗೆ ಬೇಡ. ಈಗ ಸದ್ಯಕ್ಕೆ ನಮಗೆ ವೀಡಿಯೋಸ್ ಬೇಕು. ಫೋಟೋಸ್ ಬೇಕಂದರೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋಸ್ಗಳನ್ನೂ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ವೀಡಿಯೋಸ್ನ ತೋರಿಸ್ತಾ ಇರೋದು. ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸರ್ಚ್ ಬಟನಲ್ಲಿ ನಿಮಗೆ ಯಾವ ಟೈಪ್ ವೀಡಿಯೋ ಬೇಕು, ಲೈಕ್ ನಿಮಗೆ ಈಗ ನೇಚರ್ ವೀಡಿಯೋಸ್ ಏನಾದರೂ ಬೇಕಾ. ಸೊ ಸಿಂಪಲ್ಲಿ ನೇಚರ್ ಮೇಲೆ ಕ್ಲಿಕ್ ಮಾಡಿ. ನೇಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ತುಂಬ ವೀಡಿಯೋಸ್ ಬಂದುಬಿಟ್ಟು ನೇಚರ್ದು ನಿಮಗೆ ಸಿಕ್ಬಿಡುತ್ತೆ. ಲೈಕ್ ಈ ಥರ ವೀಡಿಯೋಸ್ ಎಲ್ಲ ತುಂಬ ಜನ ಯೂಸ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ, ಇಲ್ಲ ಲೈಕ್ ಮೋಟಿವೇಶ್ನಲ್ ಕೋಟ್ಸ್ ಏನಾದರೂ ಹಾಕ್ಬಿಟ್ಟು ತುಂಬ ಜನ ಈ ಥರ ವೀಡಿಯೋಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇಲ್ಲಿ ಏನಿಲ್ಲ ಡೌನ್ಲೋಡ್ ಪ್ರೊಸೆಸ್, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡು ಮತ್ತು ಕೆಳಗಡೆ ಒಂದು ಆಪ್ಷನ್ ಡೌನ್ಲೋಡ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ನಿಮ್ಮ ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲ ಆಲ್ರೆಡಿ ಡೌನ್ಲೋಡ್ ಆಗಿದೆ ನೀವು ನೋಡ್ಬೋದು, ಓಕೆನಾ. ಸೊ ಪ್ಲೇ ಮಾಡ್ತೀನಿ, ನೋಡಿದ್ರಲ್ಲ ಡೌನ್ಲೋಡು ಆಗಿದೆ, ಓಕೆನಾ. ಅದಾದಮೇಲೆ ನೋಡಿ ನಿಮಗೆ ಬೇರೆ ಏನಾದರೂ ಬೇಕಂದರೆ ಬೇರೆ ಟೈಪು, ಸೊ ಇದೂ ಇದೆ, ನೀವು ಇದೂ ಬೇಕಿದ್ರೆ ಡೌನ್ಲೋಡ್ ಮಾಡ್ಬೋದು. ನೋಡಿ ಇದು ಇನ್ಸೆಕ್ಟ್ದು ತುಂಬ ಇದೆ, ತುಂಬ ಟೈಪ್ ವೀಡಿಯೋಸ್ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಏನು ನೀವು ಯಾವ ಟೈಪ್ ವೀಡಿಯೋ ಬೇಕು ನಿಮಗೆ ಅದರದ್ದು ನೇಮ್ ಹಾಕಬೇಕು ಅಷ್ಟೇ. ಲೈಕ್ ಇಲ್ಲಿ ನಿಮಗೆ ಅಲೋನ್ ಟೈಪ್ ವೀಡಿಯೋಸ್ ಏನು ಬೇಕಾ, ಲೈಕ್ ಅಲೋನ್ ವಾಲ್ಕಿಂಗ್
ಅಂತ ಹಾಕಿ, ಅಲೋನ್ ವಾಕಿಂಗ್ ಅಂತ ಹಾಕಿ ಇಲ್ಲಿ ನಿಮಗೆ ನೋಡಿ ಸಿಕ್ಬಿಡುತ್ತೆ. ಒಬ್ಬರೇ ನಡೀತಾ ಇರೋಂಗೆ ಈ ಥರ ನಿಮಗೆ ಟೈಪ್ ಮಾಡೋಕ್ಕೆ ಬರಬೇಕು ನೋಡಿ, ಅಲೋನ್ ವಾಕಿಂಗ್. ಸೊ ಈ ವಿಡಿಯೋ ನಿಮಗೆ ಬೇಕಂದರೆ ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ವೀಡಿಯೋಸ್ ಯಾವ ಥರ ಡೌನ್ಲೋಡ್ ಮಾಡೋದು ಆ್ಯಂಡ್ ಮ್ಯೂಸಿಕ್ ಯಾವ ಥರ ಡೌನ್ಲೋಡ್ ಮಾಡೋದಂತ. ತುಂಬ ಈಸಿ ಇದೆ. ನೀವು ಶಾರ್ಟ್ ವೀಡಿಯೋಗೂ ಬೇಕಿದ್ರೆ ಡೌನ್ಲೋಡ್ ಮಾಡೋದು, ಲಾಂಗ್ ವೀಡಿಯೋಗೂ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಇದಾದಮೇಲೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ವಾಚ್ ಟೈಮ್ ಕಡಿಮೆ ಆಗಿಬಿಡ್ತಾ ಇದೆ, ಎಲ್ಲಿಗೆ ಹೋಗ್ತಿದೆ, ಏನು ಎತ್ತ ಅಂತ. ವಾಚ್ ಟೈಮ್ ಅಂದ್ಬಿಟ್ಟು ನಿಮ್ಮ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಇದು ನಮ್ಮದು ಹೋಮ್ ಪೇಜು. ಇಲ್ಲಿ ನಮ್ಮದು ಡಾಟಾ ಬಂದುಬಿಟ್ಟು ಇಲ್ಲಿ ಲಾಸ್ಟ್ 28 ಡೇಸ್ದು ಮಾತ್ರ ಶೋ ಆಗೋದು. ಇನ್ನೂ ಮಿಕ್ಕಿದ ಡೇಸ್ದು ಡೇ ಬೈ ಡೇ ಏನಾಗುತ್ತೆ ಮೈನಸ್ ಆಗ್ತಾ ಹೋಗುತ್ತೆ. ಬೈ ಚಾನ್ಸು ನೀವು ಲಾಸ್ಟ್ 28 ಡೇಸಿಂದ ಇನ್ನೂ ಜಾಸ್ತಿ ವ್ಯೂಸು ವಾಚ್ ಟೈಮ್ ಏನಾದರೂ ಅದಕ್ಕಿಂತ ಜಾಸ್ತಿ ಮಾಡಿದರೆ ಇಲ್ಲಿ ಜಾಸ್ತಿ ಆ್ಯಡ್ ಆಗುತ್ತೆ. ಓಕೆನಾ? ಇಲ್ಲ ಅದಕ್ಕಿಂತ ಕಮ್ಮಿ ಬಂದರೆ ಇಲ್ಲಿ ಮೈನಸ್ ಆಗ್ತಾನೆ ಹೋಗೋದು. ಓಕೆನಾ ಗೈಸ್? ಸೊ ಎಲ್ಲೂ ಹೋಗಬೇಡಿ, ಸಿಂಪಲಿ ನೀವೇನು ಮಾಡಿ ಇಲ್ಲಿ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಲಾಸ್ಟು 365 ಡೇಸ್ದು ಎಷ್ಟು ವಾಚ್ ಟೈಮ್ ಆಗಿದೆ ಅಂತ ನೀವು ನೋಡಬೇಕಂದ್ರೆ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ವಾಚ್ ಟೈಮ್ ಮೇಲೇ ಕ್ಲಿಕ್ ಮಾಡಿ. ಓಕೆನಾ? ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದಾವೆ ನೋಡಿ. 7 ಡೇಸ್ದು ನೀವು ನೋಡ್ಬೋದು ಎಷ್ಟು ನಿಮ್ಮದು ವಾಚ್ ಟೈಮ್ ಆಗಿದೆ ಅಂತ, 28 ಡೇಸ್ದು ನೋಡ್ಬೋದು ಎಷ್ಟು ವಾಚ್ ಟೈಮ್ ಆಗಿದೆ ಅಂತ, 90 ಡೇಸ್ದು, 365 ಡೇಸ್ದು. ಸಿಂಪಲಿ ನಾನು 365 ಡೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ 365 ಡೇಸಲ್ಲಿ ಇಷ್ಟು ವಾಚ್ ಟೈಮ್ ಅವರ್ ನನಗೆ ಸಿಕ್ಕಿದೆ ಅಂತ. ಓಕೆನಾ ಗೈಸ್? ಅದಾದಮೇಲೆ ಸಿಂಪಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಸೇಮ್ ವ್ಯೂಸು ಅದೇ ಥರ ಕೌಂಟ್ ಆಗೋದು. ಓಕೆನಾ? ಸೊ ಏನೇ ಇಲ್ಲಿ ಕಮ್ಮಿ ಆಗೋಲ್ಲ, ಜಾಸ್ತಿ ಆಗೋಲ್ಲ. ಸೊ ಎಷ್ಟು ಸಿಗ್ತಾ ಇದೆ ಅದಷ್ಟು ನಿಮಗೆ ಶೋ ಆಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ. ಬಟ್ ಹೋಮ್ ಪೇಜಲ್ಲಿ ಏನಂದರೆ ಇಲ್ಲಿ ಬಂದುಬಿಟ್ಟು ಲಾಸ್ಟ್ 28 ಡೇಸ್ದು ಮಾತ್ರ ಶೋ ಆಗೋದು. ಇದು ಲಾಸ್ಟ್ 28 ಡೇಸ್ದು ಏನಕ್ಕೆ ಶೋ ಆಗುತ್ತಂದರೆ ಮಿಕ್ಕಿದ್ದು ನಿಮ್ಮದು ಮುಂದಿದ್ದು 28 ಡೇಸ್ದು ಶೋ ಆಗಬೇಕಲ್ವ, ಹಾಗಾಗಿ ಅದು ಮೈನಸ್ ಆಗೋದು. ಓಕೆನಾ? ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ನೀವು ನಿಮ್ಮದು ಎಲ್ಲೂ ಹೋಗಿರಲ್ಲ, ವ್ಯೂಸು ಮತ್ತು ವಾಚ್ ಟೈಮು ಇಲ್ಲೇ ಇರುತ್ತೆ. ಸಿಂಪಲಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 365 ಡೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ವ್ಯೂಸ್ ಏನಿರುತ್ತೆ ಎಷ್ಟು ಬಂದಿದೆ 365 ಡೇಸಲ್ಲಿ ಇಲ್ಲಿ ಶೋ ಆಗಿಬಿಡುತ್ತೆ. ಓಕೆನಾ? ಸೊ ಇಲ್ಲಿ ಲಾಸ್ಟ್ 28 ಡೇಸ್ದು ನೆಕ್ಸ್ಟ್ ಬರೋದು ತೋರಿಸ್ಬೇಕಲ್ಲ, ಹಾಗಾಗಿ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ಲಾಸ್ಟ್ 28 ಡೇಸ್ದು ಮಾತ್ರ ಇಲ್ಲಿ ಡಾಟಾ ನಿಮಗೆ ಶೋ ಆಗೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸು ಕ್ವಶನ್ಸು ಏನಾದರೂ ಉಳ್ಕೊಂಡಿದ್ರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.